ಸಜ್ಜಾಗಿದೆ. 4 ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ. ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. 4 ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ಆದಂತ 4, ಅದರಲ್ಲಿ RCB ಮಾರ್ಕೆಟಿಂಗ್ ಹೆಡ್ ಇನ್ನೇನು ಸ್ವಲ್ಪ ಟೈಮ್ ಆಗಿದ್ದಿದ್ರೆ ಮುಂಬೈಗೆ ಹಾರ್ತಾ ಇದ್ರು. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಇನ್ನುಳಿದಂತೆ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್ ಬಂಧನ ಆಗಿದೆ. ವಿಚಾರಣೆ ನಡೆಸ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, 4 ಮಂದಿಯ ಅರೆಸ್ಟ್ ಆಗಿತ್ತು. ಈಗ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಎಷ್ಟೊತ್ತಾಗಬಹುದು? ಅದಾದ ನಂತರದ ಪ್ರೊಸೀಜರ್ ಏನು? ಸ್ನೇಹಿತ, ಇವಾಗ ವೈದ್ಯಕೀಯ ಪರೀಕ್ಷೆಗೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಬೌರಿಂಗ್ ಆಸ್ಪತ್ರೆ ವೈದ್ಯರಿಗೂ ಕೂಡ ಒಂದು ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಇವಾಗ ಏನ್ ಬಂಧಿತರ 4 ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಏನು ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿರುವಂತದ್ದು. ಕಿರಣ್, ಸುನಿಲ್ ಮ್ಯಾಥ್ಯೂ, ನಿಖಿಲ್ ಮತ್ತು ಸುಮಿತ್ ಏನಿದ್ದಾರೆ ಎಲ್ಲರನ್ನು ಕೂಡ ಕರ್ಕೊಂಡೋಗಿ ಇದೀಗ ಒಂದು ಅರ್ಧ ಗಂಟೆ 3/4 ಗಂಟೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ನಂತರ ಸೀದಾ ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಮಾಡುವಂತಹ ಒಂದು ಸಾಧ್ಯತೆಗಳು ಸಹ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸೋದಕ್ಕೆ ಅಂತಾನೆ ಬೌರಿಂಗ್ ಆಸ್ಪತ್ರೆಗೆ ಏನು ಪೊಲೀಸರು ಕರ್ಕೊಂಡು ಹೋಗ್ತಿರುವಂತದ್ದು. ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಒಳಗಡೆ 4 ಒಂದು ವೈದ್ಯಕೀಯ ಪರೀಕ್ಷೆ ಏನಿದೆ ಅದು ಮುಗಿಯಲಿದೆ. ಆನಂತರ ಕಬ್ಬನ್ ಪಾರ್ಕ್ ಬಳಿ ಇರುವಂತಹ ACMM ಕೋರ್ಟ್ ಆವರಣ ಏನಿದೆ ಅಲ್ಲಿರುವಂತಹ ಒಂದು ACGM ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಪೊಲೀಸರು ಸಹ ಮಾಡ್ಕೊಂಡಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ಮಂದಿ ಅರೆಸ್ಟ್ ಆಗಿದೆ ಈ ಪ್ರಕರಣದಲ್ಲಿ. ದಿನ ಕಳೆದಂತೆ ಬಹಳ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ಚಿನ್ನಸ್ವಾಮಿ ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಈ ದುರಂತಕ್ಕೆ ಏನು ಕಾರಣ, ಯಾರ್ಯಾರ ನಿರ್ಲಕ್ಷ್ಯ ಇದೆ ಅನ್ನೋದರ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.